Hi, hello, namaste everyone. I am Pramod Gujjar, your science educator from Gujjar Tutorials. In today's class, we are going to study about the chapter acids, bases, and salts. In previous classes, we studied about the introduction to the chapter and color change of phenolphthalein. In this class, we are going to study about olfactory indicators, color changes, and some more things. What happens when phenolphthalein is a colorless liquid? Phenolphthalein is a colorless substance when added to base. When added to base, it gives dark pink or reddish pink color. Phenolphthalein is colorless indicator, colorless substance when added to bases only it shows the pink or reddish color. When in the acid medium or in water medium, it does not changes its color at all. It never changes its color in acids or water, but it changes its color in bases only. And next color indicator is normally your household thing, that is turmeric powder. Turmeric powder also changes its color from yellow to red color in the presence of bases. If it is used in the presence of acid or water, it will never change its color. It changes its color only when it is used in the presence of bases only. Bases ಅಲ್ಲಿ ಏನಾಗುತ್ತೆ, ಯೆಲ್ಲೋ ಕಲರ್ ಇದೆ, ಇದು ಅರ್ಶಿನ ಪುಡಿ. ಟರ್ಮರಿಕ್ ಪೌಡರ್ ಅಂದ್ರೆ ಅರ್ಶಿನ ಪುಡಿ. ನೀವು ಆಸಿಡಿಗೆ ಹಾಕಿದಾಗ ಕಲರ್ ಏನು ಚೇಂಜ್ ಆಗಲ್ಲ, ಯೆಲ್ಲೋನೇ ಇರುತ್ತೆ. ಯಾವಾಗ ನೀವು ಬೇಸಿಗೆ ಹಾಕ್ತೀರಿ, ಬೇಸಿಗೆ ಹಾಕಿದಾಗ ಏನಾಗುತ್ತೆ, ಅದು ರೆಡ್ ಕಲರ್ ಚೇಂಜ್ ಆಗುತ್ತೆ. ಯಾರ್ಯಾರು ಹೆಣ್ಮಕ್ಳು ಇದ್ದೀರಿ ಮನೇಲಿ ಕೆಲಸ ಮಾಡುವಾಗ ನೋಡಿರ್ಬೋದು, ನೀವು ಬಟ್ಟೆ ತೊಳಿತಿರ್ತೀರಿ, ಎಲ್ಲಾದ್ರೂ ಅಲ್ಲಿ ಸಾಂಬಾರ್ ಕಲೆ ಅಥವಾ ಎಲ್ಲರೂ ಅರ್ಶಿನ ಪುಡಿ ಕಲೆ ಇತ್ತು ಅಂದ್ರೆ ನೀವು ಸೋಪ್ ಹಾಕಿ ವಾಶ್ ಮಾಡುವಾಗ ಫಸ್ಟ್ ಅದು ರೆಡ್ ಕಲರ್ ಆಗಿ ಆಮೇಲೆ ಕಲರ್ ಹೋಗುತ್ತೆ. ನೋಡಿದೀರಾ, ರೆಡ್ ಕಲರ್ ಟರ್ಮರಿಕ್ ಎಲ್ಲೋ ಇರುತ್ತೆ. ನಿಮ್ ಸೋಪಲ್ಲಿ ಸೋಡಿಯಂ ಇರುತ್ತೆ. ಇಟ್ಸ್ ಅ ಬೇಸ್. ಸೋಪ್ ಇಸ್ ಅ ಬೇಸ್. when it reacts with the turmeric powder present in that cloth, it changes to red color. ನೀವು ರೆಡ್ ಹ್ಯಾಂಡ್ ಆಗಿ ಇಡೋದು ಅಂತ ಕೇಳಿರ್ತೀರ, ಹೌದಾ? ನೀವೆಲ್ಲ ಕ್ರೈಮ್ ಸೀನ್ಸ್ ಅಥವಾ ಕ್ರೈಮ್ ಮೂವೀಸ್ ಅಲ್ಲಿ ನೋಡಿದಾಗೆಲ್ಲ ರೆಡ್ ಹ್ಯಾಂಡ್ ಆಗಿ ಕ್ಯಾಚ್ ಮಾಡಿದ್ರು ಅವನ್ನ, ಆ ಕ್ರಿಮಿನಲ್ ನ ರೆಡ್ ಹ್ಯಾಂಡ್ ಆಗಿ ಹಿಡಿದ್ವಿ ಅಂತ ಹೇಳ್ತಿರ್ತಾರೆ. ಏನ್ ಗೊತ್ತಾ, ಹಿಂದಿನ ಕಾಲದಲ್ಲೆಲ್ಲ ಏನ್ ಮಾಡ್ತಿದ್ರು, ಬ್ರೈಬ್ ಕೊಡ್ತಿದ್ರು. ಬ್ರೈಬ್, ಈಗ ನಾ ಕೆಲಸ ಮಾಡ್ಬೇಕಂದ್ರೆ ನಾನು ಸ್ವಲ್ಪ ಲಂಚ ಕೊಟ್ರೆ ಮಾಡ್ಕೊಡ್ತೀನಿ, ಟೇಬಲ್ ಕೆಳಗೆ ಕೊಡೋದು ಅಂತ ಹೇಳ್ತಿದ್ರು. ಅವಾಗ ಅವ್ರನ್ನ ಹಿಡಿಯೋ ಸಲುವಾಗಿ ಏನ್ ಮಾಡ್ತಾ ಇದ್ರು, ನಮ್ಮ ಡಿಪಾರ್ಟ್ಮೆಂಟ್ಸ್, ಪೊಲೀಸ್ ಡಿಪಾರ್ಟ್ಮೆಂಟ್ನವ್ರು ಏನ್ ಮಾಡ್ತಾ ಇದ್ರು, ಅವ್ರನ್ನ ಲಾಕ್ ಮಾಡೋದಕ್ಕೆ ಆ ಪೌಡರ್, ಆ ನೋಟಿನ ಕಂತೆ ಮೇಲೆ ಏನ್ ಮಾಡ್ತಾ ಇದ್ರು, ಫಿನಾಪ್ಥಲಿನ್ ಪೌಡರ್ ಹಾಕೋದು, ಹೌದಾ? ಈಗ ಯಾರೋ ಒಬ್ಬರು ಎಕ್ಸನ ಪರ್ಸನ್ ನಿಮ್ಮ ಹತ್ರ ಡಿಮಾಂಡ್ ಮಾಡಿದ್ದಾರೆ, ನಿಮ್ದು ಈ ಕೆಲಸ ಆಗ್ಬೇಕಂದ್ರೆ ನನಗೆ ಒಂದು 50,000 ಏನ್ ಬೇಕು, ಬ್ರೈಬ್ ಬೇಕು, ಲಂಚ ಬೇಕು. ಅವಾಗ ನಾವೇನ್ ಮಾಡ್ತೀವಿ, ಪೊಲೀಸ್ ಡಿಪಾರ್ಟ್ಮೆಂಟ್ನವರು ಅವ್ರ ಹತ್ರ ಇವ್ರು ದುಡ್ಡು ಕೊಡ್ತಾರೆ, ತಗೊಂಡೋಗಿ ಕೊಡ್ರಿ ಅಂತ. ಅದ್ರ ಮೇಲೆ ಏನ್ ಹಾಕಿರ್ತೀವಿ ನಾವು, ಫಿನಾಪ್ಥಲಿನ್ ಹಾಕಿರ್ತೀವಿ. ನಾವು ಅವ್ರ ಕೈಲಿ ಕೊಟ್ಟು ದುಡ್ಡ ಎಣಿಸ್ಕೊಂಡು ನೋಡ್ರಿ ಕರೆಕ್ಟ್ ಐತಿಲ್ಲ 50,000 ಅಂತೀವಿ. ಅವನ್ ಏನ್ ಮಾಡ್ತಾನ, ಆಫೀಸರ್, ಭ್ರಷ್ಟಾಚಾರದಲ್ಲಿ ಮುಳುಗಿರೋ ಆಫೀಸರ್ ಏನ್ ಮಾಡ್ತಾನೆ, ಅವ್ನು ಸ್ಟೈಲ್ ಆಗಿ ಕೌಂಟ್ ಮಾಡಿ ಇಟ್ಕೊಂತಾರೆ. ಅವ್ನ್ ಕೌಂಟ್ ಮಾಡಿ ಇಟ್ಕೊಳತ್ಲೆ ಏನಾಗುತ್ತೆ, ಬರ್ತಾರೆ ಇವ್ರು ಇನ್ಕಮ್ ಟ್ಯಾಕ್ಸ್ ನವರು ರೈಡ್ ನ ಮಾಡಕ್ ಬರ್ತಾರೆ. ಬಂದ್ ಏನ್ ಮಾಡ್ತಾರೆ, ಒಂದು ಬೇಸ್ ಸೊಲ್ಯೂಷನ್ ಅವ್ರ ಕೈ ಮೇಲೆ ಹಾಕಿದಾಗ ಅವ್ರ ಕೈ ರೆಡ್ ಕಲರ್ ಆಗಿ ಟರ್ನ್ ಆಗುತ್ತೆ. ಸೊ ಆ ರೆಡ್ ಹ್ಯಾಂಡೆಡ್ ಅನ್ನೋ ಟರ್ಮ್ ಬಂದಿದ್ದು ಇಲ್ಲಿಂತ್ರ. ಯಾವಾಗ ಬೇಸ್ ಫಿನಾಪ್ಥಲಿನ್ ಬೇಸ್ ಜೊತೆಗೆ ರಿಯಾಕ್ಷನ್ ಆಗುತ್ತೋ ಅವಾಗ ಅದು ಪಿಂಕ್ ಕಲರ್ ತೋರಿಸುತ್ತೆ. ಈಗ ನೆಕ್ಸ್ಟ್ ನಿಮ್ ಕಲರ್ ಚೇಂಜ್ ಆಗೋದು ಗೊತ್ತಾಯ್ತು. ಇನ್ನೊಂದು ತರ ಇಂಡಿಕೇಟರ್ ಬರುತ್ತೆ, ಆಲ್ಫ್ಯಾಕ್ಟರಿ ಇಂಡಿಕೇಟರ್ ಅಂತ. ಆಲ್ಫ್ಯಾಕ್ಟರಿ ಇಂಡಿಕೇಟರ್ ಸರ್, ಏನಿದೆ ಆಲ್ಫ್ಯಾಕ್ಟರಿ ಇಂಡಿಕೇಟರ್ಸ್? ಆಲ್ಫ್ಯಾಕ್ಟರಿ ಇಂಡಿಕೇಟರ್ಸ್ ಸರ್, ಆಲ್ಫ್ಯಾಕ್ಟರಿ ಇಂಡಿಕೇಟರ್ಸ್ ಅಂದ್ರೆ ಏನು? ನೀವೀಗ ಯಾವುದೇ ಇಂಡಿಕೇಟರ್ಸ್ ಇಷ್ಟೊತ್ತ ತನಕ ಕಲ್ತ್ರಲ್ಲ, ದೇ ಚೇಂಜಸ್ ದೇರ್ ಕಲರ್ ಇನ್ ದ ಪ್ರೆಸೆನ್ಸ್ ಆಫ್ ಆಸಿಡ್ಸ್ ಆರ್ ಬೇಸಸ್. ಫಿನಾಪ್ಥಲಿನ್ ಆಗಿರ್ಬೋದು, ಟರ್ಮರಿಕ್ ಪೌಡರ್ ಆಗಿರ್ಬೋದು, ಲಿಟ್ಮಸ್ ಪೇಪರ್ ಆಗಿರ್ಬೋದು, ಏನಾಗ್ತಾ ಇತ್ತು, ದೇ ಚೇಂಜಸ್ ದೇರ್ ಪ್ರೆಸೆನ್ಸ್ ಇನ್ ದ ಚೇಂಜಸ್ ದೇರ್ ಕಲರ್ ಇನ್ ದ ಪ್ರೆಸೆನ್ಸ್ ಆಫ್ ಆಸಿಡ್ಸ್ ಆರ್ ಬೇಸಸ್. ಆಸಿಡ್ ಆದ್ರೂ ಪ್ರೆಸೆಂಟ್ ಇದ್ದಾಗ, ಇಲ್ಲ ಬೇಸ್ ಆದ್ರೂ ಪ್ರೆಸೆಂಟ್ ಇದ್ದಾಗ ಏನ್ ಮಾಡ್ತಿದ್ವು, ಅದು ಕಲರ್ ಚೇಂಜ್ ಮಾಡ್ತಾ ಇತ್ತು. ಸರ್, ಇದೇನು ಆಲ್ಫ್ಯಾಕ್ಟರಿ ಇಂಡಿಕೇಟರ್ ಅಂದ್ರೆ? ಆಲ್ಫ್ಯಾಕ್ಟರಿ ಇಂಡಿಕೇಟರ್ಸ್ ಆರ್ ದ ಸಬ್ಸ್ಟೆನ್ಸಸ್ ವಿಚ್ ಚೇಂಜ್ ದೇರ್ ಓಡರ್. ಓಡರ್ ಅಂದ್ರೆ ಸ್ಮೆಲ್ ಅಂತಿರಲ್ಲ ನೀವು, which change their odor in the presence of acids or bases.
ಆಸಿಡ್ ಆರ್ ಬೇಸ್ ಇದ್ದಾಗ, ಆಸಿಡ್ ಆರ್ ಬೇಸ್ ಇದ್ದಾಗ ಓಡರ್ ಚೇಂಜ್ ಆದ್ರೆ ಅದನ್ನ ನಾವು ಆಲ್ಫ್ಯಾಕ್ಟರಿ ಇಂಡಿಕೇಟರ್ ಅಂತ ಕರಿತೀವಿ. ಅದು ಆಸಿಡ್ ಇದ್ದಾಗ ಅದು ಚೇಂಜ್ ಆಗಿರ್ಬೋದು ಅಥವಾ ಬೇಸ್ ಇದ್ದಾಗಾದ್ರೂ ಚೇಂಜ್ ಆಗಿರ್ಬೋದು. ಇವೆರಡರಲ್ಲಿ ಒಂದಿದ್ದಾಗ ಅದೇನಾದ್ರೂ ಅದ್ರ ಸ್ಮೆಲ್ ನ ಚೇಂಜ್ ಮಾಡ್ತು ಅಂದ್ರೆ, ಅದ್ರ ಓಡರ್ ನ ಚೇಂಜ್ ಮಾಡ್ತು ಅಂದ್ರೆ ನಾವು ಅದನ್ನ ಆಲ್ಫ್ಯಾಕ್ಟರಿ ಇಂಡಿಕೇಟರ್ಸ್ ಅಂತ ಕರಿತೀವಿ. ನಿಮ್ ಸಿಲೆಬಸ್ ಅಲ್ಲಿ 3 ಆಲ್ಫ್ಯಾಕ್ಟರಿ ಇಂಡಿಕೇಟರ್ಸ್ ಇದಾವೆ: ಆನಿಯನ್, ವೆನಿಲಾ ಎಸೆನ್ಸ್ ಅಂಡ್ ಕ್ಲೋವ್. ಕ್ಲೋವ್ ಅಂದ್ರೆ ಗೊತ್ತಲ್ಲ, ಲವಂಗ. ಹೌದಾ? ಇವು 3 ಆಲ್ಫ್ಯಾಕ್ಟರಿ ಇಂಡಿಕೇಟರ್ಸ್ ನಿಮ್ಮ ಸಿಲೆಬಸ್ ಅಲ್ಲಿ ಇದಾವು. ಆನಿಯನ್ ಆಗಲಿ, ಲವಂಗ ಆಗಲಿ, ಆರ್ ವೆನಿಲಾ ಎಸೆನ್ಸ್, ನೀವು ವೆನಿಲಾ ಫ್ಲೇವರ್ ತಿಂತಿರಲ್ಲ, ಆ ವೆನಿಲಾ ಎಸೆನ್ಸ್ ಆಗಲಿ, ಅದು ಆಸಿಡ್ ಇದ್ದಾಗ ಅಥವಾ ಬೇಸ್ ಇದ್ದಾಗ ಏನಾಗುತ್ತೆ, ಅದ್ರ ಓಡರ್ ಅಥವಾ ಸ್ಮೆಲ್ ಏನಾಗುತ್ತೆ, ಚೇಂಜ್ ಆಗುತ್ತೆ. ಅದಕ್ಕೆ ನಾವು ಅದನ್ನ ಆಲ್ಫ್ಯಾಕ್ಟರಿ ಇಂಡಿಕೇಟರ್ಸ್ ಅಂತ ಕರಿತೀವಿ. ನಿಮ್ ಬುಕ್ ಅಲ್ಲಿ ಒಂದು ಆಕ್ಟಿವಿಟಿ ಕೊಟ್ಟಿದ್ದಾರೆ, ಆ ಆಕ್ಟಿವಿಟಿ ಬಗ್ಗೆ ಸ್ಟಡಿ ಮಾಡೋಣಂತೆ. ಆ ಆಕ್ಟಿವಿಟಿಲಿ ಏನ್ ಮಾಡ್ತೀವಿ ನಾವು ಅಂದ್ರೆ, ಫಸ್ಟ್ ಆನಿಯನ್ ತಗೋಬೇಕು. ಆನಿಯನ್ ಅಂಡ್ ವಿ ಹ್ಯಾವ್ ಟು ಗೋ ಆನ್ ಚಾಪಿಂಗ್ ದ ಆನಿಯನ್ ಇಂಟು ಸ್ಮಾಲ್ ಪೀಸಸ್. ಆನಿಯನ್ ನ ಸಣ್ಣ ಪೀಸಸ್ ಆಗಿ ಕಟ್ ಮಾಡಿ ವಿ ಹ್ಯಾವ್ ಟು ಟೈ ದಮ್ ಇನ್ ಅ ಕ್ಲಾತ್. ಒಂದು ಕ್ಲಾತ್ ಒಳಗೆ ಟೈ ಮಾಡಿ ಅದನ್ನ ಏನ್ ಮಾಡ್ತೀವಿ, ಒಂದ್ ಕಡೆ ಇಟ್ಬಿಡ್ತೀವಿ. ಇಟ್ಟಾದ್ಮೇಲೆ ಆಫ್ಟರ್ ಸಮ್ ಟೈಮ್ what we have to do, we have to take that cloth outside and we have to remove that onion from the cloth and we have to cut that cloth into small pieces. ಏನ್ ಮಾಡಿದ್ವಿ, ಆ ಬಟ್ಟಿ ತಗೊಂಡ್ವಿ, ಬಟ್ಟಿ ಇಂತ ಆನಿಯನ್ ತೆಗೆದ್ವಿ, ಆ ಬಟ್ಟಿನ ಏನ್ ಮಾಡ್ತೀವಿ, ಸಣ್ಣ ಪೀಸಸ್ ಆಗಿ ಕಟ್ ಮಾಡಿದ್ವಿ. ಕಟ್ ಮಾಡಾದ್ಮೇಲೆ ಏನ್ ಮಾಡ್ಬೇಕು, ವಿ ಆರ್ ಗೋಯಿಂಗ್ ಟು ಡ್ರಾಪ್ a few drops of acid and we are going to take the smell if it is changed or not. Then we are going to add a few drops of bases and we are going to check whether the odor has changed or not. ಇಲ್ಲಿ ಏನಾಗುತ್ತೆ ಅಂದ್ರೆ, ಆಸಿಡ್ ಇದ್ದಾಗ ಯಾವುದೇ ರೀತಿಯ ಓಡರ್ ಚೇಂಜ್ ಆಗೋದಿಲ್ಲ. ಇಲ್ಲಿ ಆಸಿಡ್ ಇದ್ದಾಗ ಓಡರ್ ಚೇಂಜ್ ಆಗಲ್ಲ. ಓಡರ್ ಯಾವಾಗ ಚೇಂಜ್ ಆಗುತ್ತೆ ಅಂದ್ರೆ, ಬೇಸ್ ಇದ್ದಾಗ ಮಾತ್ರ ಓಡರ್ ಚೇಂಜ್ ಆಗುತ್ತೆ. ಆಸಿಡ್ ಇತ್ತು ಅಂದ್ರೆ ಆನಿಯನ್ ಸ್ಮೆಲ್ ಚೇಂಜ್ ಆಗಲ್ಲ, ಅದು ಹೇಗಿರುತ್ತೆ ಹಾಗೆ ಇರುತ್ತೆ. ಅಂದ್ರೇನು, ಒಂದು ಆನಿಯನ್ ಸ್ಮೆಲ್ ಬರ್ತಾ ಇರುತ್ತೆ ನಿಮಗೆ, ಆಸಿಡ್ ಹಾಕಿದಾಗ ಅದೇ ಸ್ಮೆಲ್ ಇರುತ್ತೆ. ಬೇಸ್ ಹಾಕಿದಾಗ ಏನ್ ಹಾಕ್ಬಹುದು, ಒಂದು ಆ ಸ್ಮೆಲ್ ಹೋಗ್ಬಹುದು ಅಥವಾ ಬೇರೆ ಯಾವ್ದಾದ್ರು ಡಿಫ್ರೆಂಟ್ ಆಗಿರೋ ಸ್ಮೆಲ್ ಬರ್ಬೋದು. ಅಲ್ಲಿ ಓಡರ್ ಚೇಂಜ್ ಆಯ್ತಾ, ಫಸ್ಟಿಗೆ ಆ ಬಟ್ಟೆಗೆ ಯಾವ ಓಡರ್ ಇತ್ತು, ಆನಿಯನ್ ಇಂದು ಓಡರ್ ಇತ್ತು. ನೀವು ಆಸಿಡ್ ಹಾಕಿದಾಗ ಯಾವುದೇ ರೀತಿಯ ಓಡರ್ ಚೇಂಜ್ ಆಗ್ಲಿಲ್ಲ. ಆದ್ರೆ ಬೇಸ್ ಹಾಕಿದಾಗ ಏನಾಯ್ತು, ಓಡರ್ ಚೇಂಜ್ ಆಯ್ತು. ಮೊದ್ಲಿದ್ದು ಆ ಓಡರ್ ಅಲ್ಲಿ ಇರ್ಲಿಲ್ಲ. ನೆಕ್ಸ್ಟ್ ವೆನಿಲಾ ಎಸೆನ್ಸ್ ಇಂದು ಇದ್ರ ಜೊತೆ ವೆನಿಲಾ ತಗೊಂತೀವಿ, ಅದ್ರ ಮೇಲೆ ಒಂದು ಫ್ಯೂ ಡ್ರಾಪ್ಸ್ ಆಫ್ ಆಸಿಡ್ ಹಾಕ್ತಿವಿ, ಸ್ಮೆಲ್ ನೋಡ್ತೀವಿ, ಸ್ಮೆಲ್ ಚೇಂಜ್ ಆಗಲ್ಲ. ಮತ್ತೆ ಒಂದು ಫ್ಯೂ ಡ್ರಾಪ್ಸ್ ಆಫ್ ಬೇಸ್ ಹಾಕ್ತಿವಿ, ಅವಾಗ ನೋಡ್ತೀವಿ ಸ್ಮೆಲ್ ಚೇಂಜ್ ಆಗಿರುತ್ತೆ. ಇಲ್ಲಿ ಆಸಿಡ್ ಅಥವಾ ಬೇಸ್ ಇದ್ದಾಗ ಸ್ಮೆಲ್ ಚೇಂಜ್ ಆದ್ರೆ ಏನಂತ ಕರಿತೀವಿ ನಾವು, ಆಲ್ಫ್ಯಾಕ್ಟರಿ ಇಂಡಿಕೇಟರ್. ದ ಸಬ್ಸ್ಟೆನ್ಸಸ್ which change their odor in the presence of acid or bases are called as olfactory indicators. ನೆಕ್ಸ್ಟ್ ಇರೋದೇನು ಅಂದ್ರೆ, ಕ್ಲೋವ್ ಆಯಿಲ್ ಅಂತ ಕರಿತೀವಿ ನಾವು. ಕ್ಲೋವ್ ಲವಂಗ ಇರುತ್ತಲ್ಲ, ಲವಂಗ ಆಯಿಲ್ದು ಸ್ಮೆಲ್ ಏನ್ ಮಾಡ್ತೀವಿ, ಒಂದು ಫ್ಯೂ ಡ್ರಾಪ್ಸ್ ಆಫ್ ಆಸಿಡ್ ಹಾಕ್ತಿವಿ, ಸ್ಮೆಲ್ ನೋಡ್ತೀವಿ, ಚೇಂಜ್ ಆಯ್ತಾ, ಚೇಂಜ್ ಆಗ್ಲಿಲ್ಲ. ನೆಕ್ಸ್ಟ್ ಏನ್ ಮಾಡ್ತೀವಿ, ಅದಕ್ಕೆ ಒಂದು ಫ್ಯೂ ಡ್ರಾಪ್ಸ್ ಆಫ್ ಬೇಸ್ ಹಾಕ್ತಿವಿ, ಇವಾಗ ಸ್ಮೆಲ್ ನೋಡ್ತೀವಿ, ಓ ಎಸ್ ಬೇಸ್ ಇದ್ದಾಗ ಅದು ಸ್ಮೆಲ್ ಚೇಂಜ್ ಆಯ್ತು ಅಂದ್ರೆ ಅದು ಯಾವ ಇಂಡಿಕೇಟರ್, ದಟ್ ಈಸ್ ಆಲ್ಫ್ಯಾಕ್ಟರಿ ಇಂಡಿಕೇಟರ್. ಕ್ಲಿಯರ್? ಅರ್ಥ ಆಯ್ತಾ ಆಲ್ಫ್ಯಾಕ್ಟರಿ ಇಂಡಿಕೇಟರ್ಸ್? ಎಲ್ಲರಿಗೂ ಅರ್ಥ ಆಯ್ತಾ ಆಲ್ಫ್ಯಾಕ್ಟರಿ ಇಂಡಿಕೇಟರ್ಸ್? ಇನ್ನೊಂದ್ಸಲ ಹೇಳ್ತೀನಿ, ಆಲ್ಫ್ಯಾಕ್ಟರಿ ಇಂಡಿಕೇಟರ್ಸ್ ಅಂದ್ರೆ ಏನು, ದ ಸಬ್ಸ್ಟೆನ್ಸ್ which change their odor in the presence of acid or bases are called as olfactory indicators. ಲಿಟ್ಮಸ್ ಪೇಪರ್ ಹೆಂಗ್ ಚೇಂಜ್ ಆಗಿತ್ತು, ಆಸಿಡ್ ಇದ್ದಾಗ ಬ್ಲೂ ಟು ರೆಡ್, ಬೇಸ್ ಇದ್ದಾಗ ರೆಡ್ ಟು ಬ್ಲೂ. RCB ಕೋಡ್ ಹೇಳಿದೆ ನೆನಪೈತಾ? ಡೌಟ್ ಇದ್ರೆ ಒಂದ್ಸಲ ವಿಡಿಯೋ ನೋಡ್ಕೊಳ್ರಿ, ಕರೆಕ್ಟಾಗಿ ಟೆಕ್ಸ್ಟ್ ಬುಕ್ ಓದ್ಕೊಳ್ರಿ, ಇಂಪಾರ್ಟೆಂಟು ಇದಿಷ್ಟು. ನೆಕ್ಸ್ಟ್ ಕ್ಲಾಸಲ್ಲಿ ಏನು ಮಾಡ್ತೀನಿ ಅಂದರೆ, ಒಂದು 7 ಜನರಲ್ ರಿಯಾಕ್ಷನ್ಸ್ ಕೊಡ್ತೀನಿ. ಆ ಜನರಲ್ ರಿಯಾಕ್ಷನ್ಸ್ ನೆನ್ಪಿಟ್ಕೊಳ್ರಿ, ಬೈಟ್ ಮಾಡ್ಕೊಳ್ರಿ, ಪ್ರಾಕ್ಟೀಸ್ ಮಾಡ್ಕೊಳ್ರಿ. ಅದಾದ್ಮೇಲೆ ಆಕ್ಟಿವಿಟಿನ ಒಂದೊಂದೇ ಕರೀತಾ ಹೋಗೋಣಂತೆ. ಅಲ್ಲಿ ತನಕ ಥ್ಯಾಂಕ್ ಯು.